ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಮೇಡಮ್ ಕಾಯ್ತಿರ್ತಾರಕ್ಕಲ್ಲ, ಏನೆಲ್ಲ ಮಾಡೋದು? ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅವರು ಗರಡಿ ಮನೆ ಹತ್ರ ಇಲ್ಲ ಹೊಲದ ಹತ್ರ ಇರಬೇಕು. ನಾನು ಈಗಲೇ ಬರ್ತೀನಿ ರೀ. ಹೋಗಿ ಅಡುಗೆ ರೆಡಿ ಇದೆಯಾ ಅಂತ ನೋಡ್ಕೊಂಡ. ಗದ್ದೆಗೆ ಹೋಗ್ಬೇಕು. ಏನೋ ಗದ್ದೆಗ? ಅದು ಈ ಬಿಸಿಲಿನಾಗ? ನಾ ಬರ್ತೀನಿ ಅಂತ ಹೇಳಿದಲ್ವೇನೋ, ಏತ್ ಗೀತ ಫೋನ್ ಮಾಡ್ತೀಯಾ? ಹಾಂ ಮಡ್ಗೋ, ನಾ ಬರ್ತೀನಿ ಕಣ್ಲಾ. ರಾಮಣ್ಣ, ನಿನ್ನ ಕೈ ಮುಗಿತೀನಿ, ನನಗೆ ಬಿಟ್ಬಿಡು, ನಾ ಹೊಂಟೋಯ್ತೀನಿ. ಆದರೆ ಅತ್ತಿಗೆ ಏನು ಹೇಳೋ? ಅತ್ತಿಗೆ ಅವಳಿಗೆ ನಾನು ದಿಗ್ಲು ಬಿದ್ದು ಸಾಕು, ನೀನು ಬೇರೆ ದಿಗ್ಲು ಬಿದ್ದು ಮತ್ತೆ ನಾನು ಎದುರಿಸ್ಬೇಡ. ಅವಳಿಗೆ ಗೊತ್ತಾಗಿದ್ದಾಗ ಮಾಡಮ್ಮ. ಹಾಂ ಸರಿನಾ? ಹ್ಞೂ ಅನು. ನಿಂಗೂ ಏನಾನ ಕ್ಯಾಮೆ ಇರ್ತದೆ ಅಲ್ವಾ, ನೀ ಮುಗಿಸ್ಕ. ನೀವು ನಾಳೆ ನಮ್ಮ ಮನೆ ಊಟಕ್ಕೆ ಬರಬೇಕು. ನಮ್ಮಪ್ಪ ನಿಮ್ಮನ್ನ ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ. ಹೌದಕ್ಕಲ್ಲ, ನನಗೂ ಮುಖ್ಯವಾದ ಕ್ಯಾಮೆ ಐತೆ. ಆದ್ರೂ ಗಿದ್ರು ಏನು ಇಲ್ಲ ಅಣ್ಣ. ನೀನು ನಿನ್ನ ಕ್ಯಾಮೆ ಮುಗಿಸ್ಕೊ, ನಾನು ನನ್ನ ಕ್ಯಾಮೆ ಮುಗಿಸ್ಕೊತೀನಿ, ಸರಿನಾ? ಇನ್ನ ಏನನ್ನ ಯೋಚನೆ ಮಾಡ್ಕೊಂಡು ಅವಳಿಗೆ ಗೊತ್ತಾಗ್ತಿದ್ದಾಗ ಮಾಡಿದ್ರಾಯ್ತು. ನೀನು ಹೇಳ್ಬೇಡ, ನಾನು ಹೇಳಕ್ಕಿಲ್ಲ, ಸರಿನಾ? ಹ್ಞೂ ಅನ್ನು. ಸರಿ ಕಲ್ಲ, ನಿನ್ನ ಮಾತು ನಂಬ್ಕೊಂಡು ಹ್ಞೂ ಅಂತೀವ್ನಿ. ವಾವ್, ಸೂಪರ್ ಅಣ್ಣ. ಆದರೆ ನಾಳೆಯಿಂದ ಹಿಂಗೆ ಆಗಬಾರ್ದು. ದಿವಸ ಇಲ್ಲಿ ಬಂದರೆ ತಾನೆ. ಏನ? ಏನೂ ಇಲ್ಲ. ಸರಿ ಬಿಡಮ್ಮ. ಹಲೋ ದೇವಣ್ಣ, ಹಾಂ 30 ನಿಮಿಷ ನಾ ಬರ್ತೀನಿ. ಹಾಂ ಸರಿನಾ? ಹಾಂ ಸರಿ ಮಡ್ಗು, ಬರ್ತೀನಿ ನಾನು. ಮಡ್ಗು. ಓ ರಾಮಣ್ಣ, ಅಕ್ಕೆ ಬರ್ತಾವ್ರೆ. ಹಲೋ, ಅದಕ್ಕೆ ಮತ್ತೆ ಅದಕ್ಕೆ ಅಶೋಕಣ್ಣ, ರಾಮಣ್ಣ ಎರಡು ಅದಕ್ಕೆ. ಯಾರು? ನಂದಿನ? ಹ್ಞೂ, ಅವರುವೆ. ಡೈ ತಟ್ಬಿಡ್ತೀನಿ ನೋಡಿ ಇವಾಗ. ಅದೇನು ಸರಿಯಾಗಿ ಹೇಳ. ರಾಮಣ್ಣು ಎರಡೆರಡಕ್ಕೆ ಜಾನಕಿ ಮೇಡಮು ಮತ್ತು ನಂದಿತಮ್ಮವರು. ಏನಾಯ್ತು ರಮಣ? ಏನಿಲ್ಲ ಕಲ್ಲ. ಮಂಜ, ಏನೆಲ್ಲ ಮಾಡೋದು ಇವಾಗ? ನಾನು ಹೋಗಿ ಮೇಡಮ್ನ ಮಾತಾಡ್ಸಿ ಕಳಿಸ್ತೀವಿ. ನೀವಿಬ್ರು ಅದಕ್ಕೇನು ಸಂಭಾಳಿಸಿ. ಏನಣ್ಣ ಇವನು? ಛೇ, ಹುಚ್ಚಿನ ಥರ ಮಾತಾಡ್ತಾನೆ. 2 ಅಕ್ಕಿ ಅಂತೆ. ಛೇ, ಇವಳು ಯಾಕೆ ಇಲ್ಲಿ ಬಂದು? ಗಂಡನ ಮೇಲೆ ಸ್ವಲ್ಪ ನಂಬಿಕೆ ಇಲ್ಲ. ಹಲೋ ದೇವಣ್ಣ, ಮತ್ತೆ ತಗ್ಲಾಕೊಂಡು ಗಂಡ್ಲ. ಇಲ್ಲ ಬರ್ತೀವಿ ನಾನು. ಇಲ್ಲ ಬರ್ತೀನಿ. ಅವ್ನು ಕರ್ಕೊಂಬರ್ಬೇಡ ಇಲ್ಲಿ ತೋಟದ ಕಡೆಗೆ. ಹಾಂ, ನಾನೇ ಬರ್ತೀವಿ, ಸರಿನಾ? ಹಾಂ, ಮಡ್ಗು.
ಏನ್ರಿ ಬನ್ನಿ ನೋಡಿ. ನಂದಿ ನೀನಿಲ್ಲಿ? ಯಾಕೆ ಬರ್ಬಾರ್ದಿತ್ತಾ? ಹಂಗೇನಿಲ್ಲ, ಎಲ್ಲ ನಿಂದೆ. ಮತ್ತ್ಯಾಕೆ ಅಣ್ಣ ತಮ್ಮ ಇಬ್ರು ಸಪ್ಪೆ ಮುಖ ಮಾಡ್ಕೊಂಡಿದ್ದೀರಾ? ಅದೇನಿಲ್ಲ, ನೀನು ಸಡನ್ ಆಗಿ ಬಂದ್ಯಲ್ಲ ಅದಕ್ಕೆ. ಅರೆ ನಾನೇನು ಪೊಲೀಸಾ ಅಥವಾ ನೀವಿಬ್ರು ಕಳ್ರ? ಹೊಲದಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತೀರಲ್ವಾ, ಅದಕ್ಕೆ ಊಟ ತಗೊಂಡು ಬಂದಿದ್ದೀನಿ. ಜಯ, ಬನ್ನಿ ಊಟ ಮಾಡಿ. ಓ ಮೇಡಮ್, ನಿಂತ್ಕಳೆ ಮೇಡಮ್. ನೀವಿಲ್ಲಿ? ರಾಮೂರ್ನ ಹುಡ್ಕೊಂಡು ಬಂದೆ. ಎಲ್ಲಿ ಅವರು? ರಾಮಣ್ಣ ಇಲ್ವಲ್ಲ, ಊಟ ಮಾಡ್ಕೊ ಬರ್ತೀನಿ ಅಂತ ಹೋದ. ಯಾಕೆ ಮೇಡಮ್? ಊಟ ಮಾಡಕ್ಕ? ನಾನೇ ಅವ್ರನ್ನ ಮನೆಗೆ ಊಟಕ್ಕೆ ಕರೆದಿದ್ನಲ್ಲ. ಓಹೋ, ನೀವೇ ಕರೆದಿದ್ರಾ? ಹಂಗಾರೆ ಅಲ್ಲಿಗೆ ಹೋಗಿರ್ಬೇಕು ಮೇಡಮ್. ನೀವಿಲ್ಲಿ, ರಾಮಣ್ಣ ಅಲ್ಲಿ. ಸರಿಯಾಗೈತೆ. ಅಯ್ಯೋ, ನಾನೇ ಅರ್ಜೆಂಟ್ ಮಾಡಿದೆ ಅನ್ಸುತ್ತೆ. ಸ್ವಲ್ಪ ಹೊತ್ತು ಕಾಯ್ಬೇಕಿತ್ತು. ನಾನು ಮನೇಲಿಲ್ಲ ಅಂತ ಏನಾದ್ರು ಬಂದರೆ ವಾಪಸ್ ಕಳಿಸಿ ಆಯ್ತಾ? ಸರಿ ಮೇಡಮ್, ನೀವು ಬಿರ್ನೆ ಹೋಗಿ. ಚೆನ್ನಾಗಿ ಊಟ ಮಾಡಿ. ಶಾರದಕ್ಕ ನಿಮಗೋಸ್ಕರ ಪ್ರೀತಿಯಿಂದ ಮಾಡಿ ಕಳಿಸಿದ್ದಾರೆ. ಎಂಥ ಜೋಡಿ ನಿಮ್ಮದು, ಸಾಕ್ಷಾತ್ ರಾಮ ಲಕ್ಷ್ಮಣ ಇದ್ದಂಗೆ. ಊಟ ಮಾಡಿ. ಮೇಡಮ್ ಅಲ್ಲಿ ನಂಗೋಸ್ಕರ ಕಾಯ್ಕೊಂಡವ್ರೋ ಏನೋ. ಇಲ್ಲಿ ನೋಡಿದ್ರೆ ಅತ್ತಿಗೆ ಎಲ್ಲ ಖಾಲಿ ಮಾಡ್ಬೇಕಂತವ್ರೆ. ಓಸಿ ಕಮ್ಮಿನೇ ತಿನ್ನಬೇಕು. ಬಾವಾ, ಯೋಚನೆ ಮಾಡದೆ ಊಟ ಮಾಡಿ. ಯಾಕೆ ಬಾವಾ, ಅಷ್ಟೇ ಸಾಕ? ಕೂತ್ಕೊಳ್ಳಿ. ಚಂದ್ರಿ, ಇನ್ನೊಂಚೂರು ಬಡ್ಸು. ಸರಿ ಅಕ್ಕ. ಅಯ್ಯೋ, ಸುಸ್ತಾಗಿರ್ತೀರ ಅಂತ ಊಟ ತಗೊಂಬಂದ್ರೆ ಇಷ್ಟೇ ಸಾಕಾ? ಏನ್ ಬಾವಾ, ಹೊರಗೆಲ್ಲಾದ್ರೂ ಊಟಕ್ಕೆ ಹೋಗ್ತಿದ್ದೀರೋ ಹೇಗೆ? ಅಯ್ಯೋ, ನಿಧಾನ ಬಾವಾ, ಯಾರೋ ನೆನ್ಸ್ಕೋತಿದ್ದಾರೆ ಅನ್ಸುತ್ತೆ. ಇನ್ಯಾರೋ ಮೇಡಮ್ಮೇ ಸರಿಯಾಗಿ ಬೈಕತ್ತವ್ರೆ ಅನ್ಸುತ್ತೆ. ಅದಕ್ಕೆ ಇವತ್ತು ಯಾಕೋ ನಂಗೆ ಹಸಿವಿಲ್ಲ. ಏನು ಅಂದ್ರೆ ಹೊಸಿ ನಿಧಾನಕ್ಕೆ ಉಣ್ಣಿ. ಹೊಲ್ದಾಗ ಕ್ಯಾಮೆ ಮಾಡಿ ಸಾನೆ ಸುಸ್ತಾಗಿರ್ತೀರಲ್ಲೂರಾ. ಯವ್ವಿ ಅದ್ಯಾಕೆ ಹಂಗೆ ನೋಡಿರೆ? ಓ, ನಾನು ಇಲ್ಲಿ ಗಂಟ ಬಂದೆ ಅಂತ ಕೋಪನೇ? ನಿಮ್ಗೇನಾನ ಮುಖ್ಯವಾದ ಕ್ಯಾಮೆ ಇತ್ತಾ? ನಿಧಾನಕ್ಕೆ ತಿನ್ರಿ.
ಲೋ ಮಂಜ ಏನಂದ್ರಲ್ಲ ಮೇಡಮು? ಇನ್ನೇನಂತಾರೆ, ಸರಿಯಾದ ಕಾಪ್ತಲ್ಲಿದ್ರು. ಯಾವಾಗ ನೋಡಿದ್ರು ನೀನು ಓಡ್ತಾನೆ ಇರ್ತಿಯಲ್ಲ, ಅದಕ್ಕೆ ಅವ್ರ ಮನೆ ತಗ ಹೋಗಿದ್ಯಾ ಅಂತ ಹೇಳಿವ್ನಿ. ಲೋ ಹುಚ್ಚ, ಯಾಕ್ಲ ಸುಳ್ಳು ಹೇಳಕ್ ಹೋದೆ? ಸುಳ್ಳು ಹೇಳೋದಕ್ಕೆ ಅವ್ರ ಇಲ್ಲಿಂದ ಹೊರಟಿದ್ದು, ಇಲ್ಲ ಅಂದಿದ್ರೆ ನಿಂಗೆ ಪೂಜೆ ಆಯ್ತಿತ್ತು. ಸರಿ ಬಿಡು, ಇನ್ಮ್ಯಾಗ ದಿಟ್ಟನೇ ಹೇಳ್ತೀನಿ. ಅವ್ರನ್ನ ಸೀದಾ ಕರ್ಕೊಬಂದು ಅದಕ್ಕೆ ಒಂದು ನಿಲ್ಲಿಸ್ಬೇಕಿತ್ತಲ್ವಣ. ಅಣ್ಣ, ನಿನ್ಗೋಸ್ಕರ ಮೇಡಮ್ ಮನೇಲಿ ಊಟಕ್ಕೆ ಕಾಯ್ತವ್ರೆ. ನೀನು ಮಾಡಿದ್ರೆ ಈಗಲೇ ತೇಗ್ತಿದ್ದಲ್ಲಣ್ಣ. ಲೋ, ನಾನು ಏನೆಲ್ಲ ಮಾಡಲಿ? ಒಂದು ಕಡೆ ಅತ್ತಿಗೆ, ಇನ್ನೊಂದು ಕಡೆ ಮೇಡಮ್ಮು, ಸೆಂಟ್ರಲ್ಲಿ ಒಳ್ಳೆ ಮೂಗ್ಲಿ ಥರ ತಗ್ಲಾಕೊಂಡಿವ್ನಿ. ಅಣ್ಣ, ಈ ಜೀವನದಲ್ಲಿ ಎಣ್ಣೆ ಈಗಲೂ ಬಂದರೆ ಹಿಂಗೆಯ. ಇದಿನ್ನೂ ಶುರು ಆಟೆ, ಹೋಯ್ತಾ ಹೋಯ್ತಾ ಐತೆ ನೋಡು. ದಿವಸ ದೀಪಾವಳಿನೇಯ. ಲವ್, ಸುಮ್ಕೆ ಇರಲ್ಲ, ಏನೋ ಒದರ್ಬೇಡ. ನಾನು ಮೇಡಮು ಬರೀ ಫ್ರೆಂಡು ಅಷ್ಟೇಯ. ನಾನು ಯಾವತ್ತಿದ್ರು ಬ್ರಹ್ಮಚಾರಿನೇ. ಆದರೆ ಇವಾಗ ಮೇಡಮಿಗೆ ಹೆಂಗ್ಲ ಸಮಾಧಾನ ಮಾಡೋದು? ಅವ್ರ ಮನೆಗೆ ಹೋಯ್ತಿದ್ದಂಗೆ ಗೊತ್ತಾಯ್ತದೆ ನಾನು ಮನೇಲಿಲ್ಲ ಅಂತವ. ಎಲ್ಲಪ್ಪ, ರಾಮು ಇನ್ನೂ ಬಂದಿಲ್ವಾ? ಅಯ್ಯೋ, ನೀನೇ ತಾನೇ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೋದೆ. ಜಾನಕಿ, ಇಷ್ಟು ಹೊತ್ತು ನೀನೆಲ್ಲಿಗೆ ಹೋಗಿದ್ದೆ? ಅಮ್ಮ, ರಾಮುನ ಹುಡ್ಕೊಂಡು ಹೊಲಕ್ಕೆ ಹೋಗಿದ್ದೆ. ಅಲ್ಲಿ ಮಂಜೂರು ಸಿಕ್ಕಿದ್ರು. ಅವ್ರು ಇಲ್ಲಿಗೆ ಬಂದು ಅಂತಂದ್ರು. ಇನ್ನೂ ಬಂದಿಲ್ವಾ? ಸರಿ ಹೋಯ್ತು. ಚಂದ್ರು, ಇವತ್ತು ರಾಮು ಅವರಿಂದ ನೀವು ತೋಟಗಾರಿಕೆ ಕಲಿಯೋ ಅದೃಷ್ಟ ಇಲ್ಲ. ನಡಿ, ಇನ್ನು ಅವ್ರಿಗೆ ವೇಟ್ ಮಾಡಿ ಯೂಸ್ ಇಲ್ಲ ಅನ್ಸುತ್ತೆ. ಊಟ ಬಡಿಸೆ. ಎಲ್ಲಿ ಹೋದ್ರು ಇವರು? ಅಪ್ಪ ಅಮ್ಮ ಕಾಯ್ತಿದ್ದಾರೆ. ಸ್ವಲ್ಪನೂ ಜವಾಬ್ದಾರಿನೇ ಇಲ್ವಲ್ಲ. ಛೇ. ಏನೇ ಹೇಳಿ ಬಾವ, ಇವತ್ತು ನಿಮ್ಮ ಹಸುವನ್ನ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬೇಡ ಬೇಡ, ಕಳ್ಳನ ಹೆಸರು ಹೇಳೋದು ಬೇಡ. ಮನೆಗೆ ಬರುವಾಗ ನೇರವಾಗಿ ಮನೆಗೆ ಬನ್ನಿ, ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಅಂತ ಹೋಗಬೇಡಿ. ಬರುವಾಗ ತರಕಾರಿನೂ ತೊಗೊಂಡು ಬನ್ನಿ. ಯಾರು ತರಬೇಕು? ಯಾರಾದರೂ ತೊಗೊಂಡು ಬನ್ನಿ, ನೀವಿಬ್ರು ಒಟ್ಟಿಗೆ ಮನೆಗೆ ಬರ್ತೀರಲ್ವಾ? ಹಾಂ ಹಾಂ, ಹೌದು ಹೌದು ಹೌದು. ಸರಿ ಬಾವ, ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಇವರು ನಿಮ್ಮ ಜೊತೆಲೇ ಇರಲಿ. ಯಾವ ಕೆಲಸ ಬೇಕಿದ್ರೂ ಮಾಡಿಸ್ಕೊಳ್ಳಿ. ಸ್ವಲ್ಪ ವ್ಯವಸಾಯನೂ ಕಲೀಲಿ. ಸರಿ, ನಾನಿನ್ನು ಬರಲಾ? ಸರಿ ಸರಿ. ಅಥವಾ ನಾವೆಲ್ಲರೂ ಇಲ್ಲೇ ಇದ್ದು ಸಂಜೆ ಒಟ್ಟಿಗೆ ಮನೆಗೆ ಹೋಗೋಣವಾ? ಅದಕ್ಕೆ ಸುಮ್ಕೆ ಯಾಕದಕ್ಕೆ ನೀವು? ಅಲ್ಲಿ ನೋಡಿ, ಬಿಸಿಲು ಹೆಂಗೈತೆ. ನೀವು ಸುಸ್ತಾಗ್ಬಿಡ್ತೀರಾ, ಬೇಡಕ್ಕಂತ ಹೋಗಿ. ಹೌದು ನಂದಿ, ನೀವು ಹೊಡು 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 ಹೊಡು. ಸರಿ, ಹೇಳಿದ ನೆನಪಿದೆ ತಾನೇ? ಹಾಂ, ನೆನಪಿದೆ, ಹೊಡು. ನೇರವಾಗಿ ಮನೆಗೆ ಬರಬೇಕು. ಸರಿ, ಹೊಡು. ಜೋಪಾನ. ಡ್ರೈವರ್, ಅಣ್ಣ, ಇದ್ದಂಗೆ ಓಡು, ಇಲ್ಲಾಂದರೆ ಮೇಡಮ್ಗೆ ಎಷ್ಟು ಸಾರಿ ಹೇಳೋ ಸಾಕಾಗಿಲ್ಲ. ಓಡು. ಅದು ಹೆಂಗ್ಲ ಹೋಗೋದು? ಈಗ ತಾನೆ ಅದಕ್ಕೆ ಹೇಳ್ಬಿಟ್ಟೋಗವ್ರೆ. ದೇವಣ್ಣ, ಹಾಂ, ಬಿರ್ನೆ ನಮ್ಮ ಮನೆ ಕಡೆಗೆ ಹೋಗಿ ಕಾರ್ ತಗೊಂಡು ಹೊಲ ತಗೋಬಾ. ಹಾಂ, ಸರಿನಾ? ಬಿರ್ನೆ ಮತ್ತೆ ಸುತ್ತಾಕೊಂಡು ಬಾ. ನನ್ನ ಹೆಂಡ್ರ ಕೈಲಿ ಸಿಕ್ಕಾಕೊಬಿಡ ಮತ್ತೆ. ಹಾಂ, ಸರಿನಾ? ಹಾಂ ಹಾಂ. ರಾಮಣ್ಣ, ನನಗೆ ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂದರೆ ದೇವಣ್ಣಗೆ ಮದುವೆ ಆಗೋಕ್ಕಿಲ್ಲ. ಸರಿನಾ? ನಾವು ಹೋಗ್ಲೇಬೇಕು. ಹಂಗಾರೆ ತರಕಾರಿ ಯಾರು ತಗೊಂಡು ಹೋಯ್ತಾರೆ? ರಾಮಣ್ಣ, ಈ ತರಕಾರಿ ತಗೊಂಡು ಎಲ್ಲ ಕ್ಯಾಮೆ ಮುಗಿಸಿ ಗಡ್ಡಿ ತಗೋಬಾ. ನಾನು ಅಲ್ಲಿಗೆ ಬರ್ತೀನಿ. ಸರಿನಾ? ಹಾಂ
ಒಟ್ಟಿಗೆ ಮನೆಗೆ ಹೋಗಮ್ಮ. ಸರಿನಾ? ಹಾಂ ಬರ್ತೀವಿ. ನೀನೇನೋ ನಿಂತ್ಕೊಂಡು ಓಡು ಓಡು. ಮೇಡಮ್ ಮನೆಗೆ ಹೋಯ್ತಿದ್ದೀನಿ. ಓಸಿ ಸಂದಾಕಿರೋ ಬಟ್ಟೆ ಹಾಕೋಬೇಕಲ್ವೇ? ಅಯ್ಯೋ ಗದ್ದೆಲಿ ಕ್ಯಾಮೆ ಮಾಡಿ ಕೊಳೆ ಆಗ್ಬಿಟ್ಟೈತೆ. ಬರೋಕ್ಕಾಗಲ್ಲ ಅಂತಂದ್ಮೇಲೆ ಮೊದಲೇ ಹೇಳಬೇಕಾಗಿತ್ತು. ಇದೆಂಥ ಪದ್ಧತಿ? ಹೆಸ್ರಿಗೆ ಮಾತ್ರ ದೊಡ್ಡ ಮನೆಯವರು ಅಷ್ಟೇ. ಏನೋ ಕೆಲಸ ಇದ್ದಿರ್ಬೋದು, ನೀನ್ ಯಾಕೆ ಕೂಗಾಡ್ತೀಯ? ಹೋಗ್ಲಿ ಬಿಡು. ಹೇಗಪ್ಪ ಬಿಡಕ್ಕಾಗತ್ತೆ? ಬರ್ತೀನಿ ಅಂದ್ಮೇಲೆ ಬರ್ಬೇಕು. ಕೆಲ್ಸ ಇರ್ಬೋದೇನೋ ಒಪ್ಕೊಳ್ಳೋಣ, ಆದ್ರೆ ಕಮಿಟ್ಮೆಂಟ್ ಇರ್ಬೇಕಲ್ವಾ? ಬರಲ್ಲ ಅಂದ್ಮೇಲೆ ಒಪ್ಕೊಳ್ಳೇಬಾರ್ದಿತ್ತು. ಪ್ರತಿ ಸಲ ಹೀಗೆ ಮಾಡಿದ್ರೆ ಹೇಗ್ ನಂಬೋದವ್ರನ್ನ? ಅಟ್ಲೀಸ್ಟ್ ಒಂದು ಫೋನ್ ಆದ್ರೂ ಮಾಡಿ ಹೇಳ್ಬಾರ್ದ ಅವರು? ಅಮ್ಮ, ಅವ್ರ ಹತ್ರ ಫೋನ್ ಇಲ್ಲ. ಇದಿದ್ರೆ ನಾನೇ ಕಾಲ್ ಮಾಡ್ತಿರ್ಲಿಲ್ವಾ? ಅವ್ರನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡೋದು ಗೊತ್ತೇ ಆಗಲ್ಲಪ್ಪ. ಬರ್ಬೋದಾ? ಓ ಬನ್ನಿ ಬನ್ನಿ, ಒಳಗೆ ಬನ್ನಿ. ಅಟ್ಲೀಸ್ಟ್ ಒಂದು ಫೋನ್ ಆದ್ರೂ ಮಾಡಿ ಹೇಳ್ಬಾರ್ದ ಅವರು? ಅಮ್ಮ, ಅವ್ರ ಹತ್ರ ಫೋನ್ ಇಲ್ಲ. ಇದಿದ್ರೆ ನಾನೇ ಕಾಲ್ ಮಾಡ್ತಿರ್ಲಿಲ್ವಾ? ಅವ್ರನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡೋದು ಗೊತ್ತೇ ಆಗಲ್ಲಪ್ಪ. ಬರ್ಬೋದಾ? ಓ ಬನ್ನಿ ಬನ್ನಿ, ಒಳಗೆ ಬನ್ನಿ. ಅಂತೂ ಬಂದ್ರಲ್ಲ. ನೀವ್ ಎಲ್ಲಿ ಬರೋದಿಲ್ವೋ ಅಂತ ಅನ್ಕೊಂಡಿದ್ವಿ. ಹಂಗೇನಿಲ್ಲ, ಇವ್ರು ಹಂಗೆ ಅನ್ಕೊಂಡಿದ್ರು ಅಷ್ಟೇ. ನೀವು ಬರ್ತೀರಿ ಅಂತ ನಂಗೆ ಪಕ್ಕಾ ಗೊತ್ತಿತ್ತು. ಅದು ಇವತ್ತು ಸ್ಯಾನೆ ಕೆಲಸ ಇತ್ತು, ಅದಕ್ಕೆ ತಡ ಆಗೋಯ್ತು. ತೋಟಗಾರಿಕೆ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೊಡಿ ಕೊಡಿ. ಪರವಾಗಿಲ್ಲ, ನಾನು ಇಳಿಸ್ತೀನಿ ಬಿಡಿ. ಬಿಡಿ ಬಿಡಿ, ನಾನು ಎತ್ಕೋತೀನಿ. ಪರವಾಗಿಲ್ಲ, ಸ್ಟ್ರಾಂಗ್ ಸ್ಟ್ರಾಂಗ್. ಇದನ್ನೆಲ್ಲ ಯಾಕೆ ತರೋದಕ್ಕೆ ಹೋದ್ರಿ? ಅಯ್ಯಯ್ಯೋ, ಯಾರ್ದಾರ ಮನೆಗೆ ಹೋಗ್ಬೇಕಾರೆ ಬರಿಗೈನಾಗ ಹೋಗಾಯ್ತಾಯ್ತಾ? ಸರಿ ಕೊಡಿ. ಇದು ನಮ್ಮ ಮನೆಗೆ. ಅಯ್ಯೋ ಸಾರಿ, ನನಗೆ ಗೊತ್ತಿರಲಿಲ್ಲ. ಪರವಾಗಿಲ್ಲ, ತಕೊಳ್ಳಿ. ನೀವು ಅನ್ಕೊಂಡ್ಮ್ಯಾಗ ಕೊಡದೇ ಇರಕ್ಕಾಯ್ತಾಯ್ತಾ? ಮಾಡಿಕೊಳ್ಳಿ. ಜಾಗ ಬಿಡಿ, ಬನ್ನಿ ಕೂತ್ಕೊಳ್ಳಿ. ಸುಶಿ, ಒಂದು ಸ್ವಲ್ಪ ಟೀ ಮಾಡ್ಕೊಡೆ. ಟೀ ಏನು ಬೇಡ, ಹಾಲೇ ಕೊಟ್ಬಿಡಿ. ನಂಗೂ ರಾಮು ಅವ್ರ ಜೊತೆ ಹಾಲು ಕೊಟ್ಬಿಡು. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಡೆ. ನಿಮ್ಮ ಬಾಡಿ ಬಿಲ್ಡಿಂಗ್ ಸೀಕ್ರೆಟ್ ಇದೇನಾ? ಬಂದೆ, ಒಂದು ನಿಮಿಷ. ರಾಮು ಅವರೇ, ಇದು ತೋಟಗಾರಿಕೆ ಪುಸ್ತಕ. ಇದರಲ್ಲಿ ಒಂದು ಪ್ಯಾರಾಗ್ರಾಫ್ ನನಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಅರ್ಥ ಆಯ್ತು. ಆ ಹಾಲು ಕುಡಿದ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀರಾ?
ಹಂಗೆ ಮಾಡೋಣ. ಪರವಾಗಿಲ್ಲ. ಹಾಲು ತಗೊಂಬರೇ. ಜಾನಕಿ, ರಾಮು ಅವ್ರು ಎಂತ ಕೆಲಸ ಮಾಡಿದ್ರು ಗೊತ್ತಾ? ಯಾಕಮ್ಮ, ಏನಾಯ್ತು? ಅವ್ರು ಲೇಟಾಗಿ ಬಂದ್ರು ಅನ್ನೋ ಕೋಪನ 1 ನಿಮಿಷದಲ್ಲೇ ಹೋಗ್ಲಾಡ್ಸ್ಬಿಟ್ರು. ಅವತ್ತು ಮನೆನ ಕಬ್ಬಿನ ಗದ್ದೆ ಮಾಡಿದ್ರಲ್ಲ, ಹಾಗೆ ಇವತ್ತು ಬಾಳೆಗೊನೆ ತಂದು ಹಾಕಿದ್ದಾರೆ.